ಆದ್ಯ ಇಂಥ ತಪ್ಪು ಮಾಡಲ್ಲ ಅಂತ ಎಲ್ಲೋ ಒಂದು ಚಿಕ್ಕ ನಂಬಿಕೆ ಇತ್ತು. ಆದ್ರೆ ಈ ಮನೆ ಮರ್ಯಾದೆ ತೆಗೆಯೋದಕ್ಕೆ ನಂಬಿಸಿದ್ಲು ಅಂತ ಈಗ ನನಗರ್ಥ ಆಗ್ತಿದೆ. ಅವಳು ಧೈರ್ಯವಾಗಿ ಮಾತಾಡ್ತಿರುವಾಗ ನಿಜ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಂಬದವ್ರನ್ನ ಕೂಡ ಮೋಸ ಮಾಡುವಷ್ಟು ಧೈರ್ಯ ಅವಳಲ್ಲಿದೆ ಅಂತ ತಿಳ್ಕೊಳಕ್ಕಾಗ್ಲಿಲ್ಲಮ್ಮ. ಈ ಮನೆ ಮಗಳ ಹಾಗೆ ನೋಡಿದ್ದಕ್ಕೆ ಆ ಕೃತಜ್ಞತೆ ಇರುತ್ತೆ, ತೋರಿಸ್ತಾಳೆ ಅಂತ ಅನ್ಕೊಂಡಿದ್ನಮ್ಮ. ಆದ್ರೆ ನಾನು ಅನ್ಕೊಂಡಿದ್ದನ್ನ ತಪ್ಪು ಅಂತ ರುಜು ಮಾಡಿದ್ಲಮ್ಮ. ತಾಯಿಗೆ ದೂರ ಆಗಿದ್ದಾಳೆ ಅಂತ ಹೆತ್ತ ಮಗಳ ಹಾಗೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಮ್ಮ. ಸೀನು ಪಕ್ಕದಲ್ಲಿ ಮದುಮಗಳ ಕೂತ್ಕೊಂಡು ನನ್ ಎದೆಗೆ ಒತ್ತಿದಾಳಮ್ಮ. ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ, ಸೀನು ಜೊತೆ ನಿನ್ನ ಮದುವೆ ನಡೆಯುತ್ತೆ. ಚಾರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ ಅಮ್ಮ. ಹತ್ತು ಜನ ನನ್ನ ಹಾಗೆ ಇರಬೇಕು ಅಂತ ಅನ್ಕೋತಿದ್ರಮ್ಮ. ಈಗ ಇವರು ಮಾಡಿರೋ ಕೆಲ್ಸಕ್ಕೆ ಅದೇ 10 ಜನಕ್ಕೆ ನಾನು ಹೇಗ್ ಮುಖ ತೋರ್ಸಕ್ಕಾಗುತ್ತಮ್ಮ? ಗೌರಿ, ಪಾರ್ವತಿ ಫೋನ್ ಮಾಡ್ತಿದ್ದಾಳೆ. ಮಾತಾಡ್ರಿ. ಹಲೋ. ಹಲೋ ಭಾವನವ್ರೆ, ನಾನು ಪಾರ್ವತಿ. ಹೇಳಮ್ಮ. ಮುಗ್ದೋಯ್ತು ಭಾವನವ್ರೆ, ಎಲ್ಲ ಮುಗ್ದೋಯ್ತು. ಏನಾಯ್ತಮ್ಮ? ನಮ್ ಮರ್ಯಾದೆ ಬೀದಿಗೆ ಬಂತು ಭಾವನವ್ರೆ. ಆದ್ಯ ನಮ್ಗೆಲ್ಲ ಮೋಸ ಮಾಡಿದ್ಲು. ಪಾರ್ವತಿ, ನೀನ್ ಏನ್ ಹೇಳ್ತಿದ್ಯಾ ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳಮ್ಮ. ಅಯ್ಯೋ, ಸೀನು ಪತ್ರ ಬರ್ದ ಹಾಗೆ ಆದ್ಯ ಕೂಡ ಪತ್ರ ಬರ್ದಿಟ್ಟು ಹೊರಟೋಗಿದ್ದಾಳೆ ಭಾವನವ್ರೆ. ಇಬ್ರು ಮದ್ವೆ ಮಾಡ್ಕೋತಿದಾರಂತೆ. ಏನೇ ನೀನ್ ಹೇಳ್ತಿರೋದು? ಅವಳನ್ನ ಪ್ರೀತಿಸ್ತಿದ್ದಾನೆ, ಆದ್ರೆ ಅವಳು ಮದ್ವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೆ ಅಲ್ವಾ? ಅವಾಗ ಜಾನಕಿ ಅಕ್ಕ ಹಾಗೆ ಹೇಳಿದ್ದು ಅಕ್ಕ. ಹೀಗ್ ಪತ್ರ ಬರ್ದಿಟ್ಟು ಹೊರಟೋಗಿದ್ದಾಳೆ ಅಂತ ಈಗಷ್ಟೇ ರಾಜಲಕ್ಷ್ಮಿ ಹೇಳಿದ್ಲು. ಊರ್ ಬಿಟ್ಟು ಹೋದವರು ಅಲ್ಲಿಂದ ಹಾಗೆ ಹೊರಟೋಗಿದಾರಂತೆ. ರಾಜಲಕ್ಷ್ಮಿ ಒಬ್ಳೆ ವಾಪಸ್ ಮನೆಗ್ ಬಂದಿದ್ದಾಳೆ. ನೋಡಿದ್ರಪ್ಪ, ನಾನು ಅವತ್ತೇ ಸತ್ತು ಹೋಗ್ತಿದ್ದೆ, ನೀವೇ ನನ್ನನ್ನ ಕಾಪಾಡಿದ್ರಿ. ಹಲೋ ಅಕ್ಕ, ಚಾರು, ಸೇನು ಮಾವನ್ ಕರ್ಕೊಂಡ್ ಬಂದು ಮದ್ವೆ ಮಾಡಿಸ್ತೀರಾ ಅಂತ ಹೇಳಿದ್ರಿ. ಇಷ್ಟೊತ್ತಿಗಾಗ್ಲಿ ಸೇನು ಮಾವ ಆದ್ಯನ್ ಜೊತೆ ಮದ್ವೆ ಆಗಿರ್ತಾನೆ.
ಈಗ ನಮ್ಮ ಮದ್ವೆ ನಡೆಯಲ್ಲ ಅಂತ ನನಗೆ ಅರ್ಥ ಆಗಿದೆ ಅಪ್ಪ. ಈ ತರ ಒದ್ದಾಡಿ ಸಾಯೋಕ್ಕಿಂತ ಒಂದೇ ಸಲ ಸತ್ರೇನೆ ಒಳ್ಳೇದು ಅಪ್ಪ. ನನ್ ಹಣೆ ಬರನೆ ಸರಿ ಇಲ್ಲ ಅಂತ ಅನ್ಸುತ್ತೆ. ನನ್ನ ಸಾಯಕ್ ಬಿಡಿ, ಅಮ್ಮ ಚಾರು, ಚಾರು ನಿಂತ್ಕೊಳ್ಳೆ. ಸಾಯಕ್ ಬಿಡಿ. ನೀನು ದುಡುಕಿ ಏನೇನೋ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಸೀನು ಎಲ್ಲೇ ಇದ್ರು ಕರ್ಕೊಂಡ್ ಬಂದು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ದೊಡ್ಡ ಮನುಷ್ಯ, ಈಗ ಏನ್ ಮಾಡ್ತಾನೆ ಅಂತ ಅವನನ್ನೇ ಕೇಳ್ತೀನಿ. ಕೊಟ್ಟ ಮಾತನ್ನ ಉಳಿಸ್ಕೋತೀನಿ ಅಂತ ದೊಡ್ಡದಾಗಿ ಮಾತಾಡೋದಲ್ಲ, ಆ ಮಾತನ್ನ ಹೇಗೆ ಉಳಿಸ್ಕೋತಾನೆ ಅಂತ ನಾನು ನೋಡ್ತೀನಿ.